ಖಂಡಿತ ಖಂಡಿತ ಎಣಿಸಿರಲಿಲ್ಲ. ಯಾಕಂದರೆ ಈಗ ಟ್ರೋಲ್ ಆಗ್ತಾ ಇದೆ. ನಿನ್ನೆ ವೀರೇಂದ್ರ ಹೆಗ್ಡೆ ಸ್ವಾಮೀಜಿ ಬಂದರು, ಅವರು ಏನೂ ತುಂಬ ಟ್ರೋಲ್ ಆಗ್ತಾ ಇದೆಯಲ್ಲ ಅಂತ. ಮತ್ತು ತುಂಬ ಖುಷಿಯಾಯಿತು, ನಿನ್ನೆ ಸಹ ಖುಷಿಯಾಯಿತು. ಇವತ್ತು ಅಂದರೆ ಗುರ್ತು ಹಿಡಿತಿಲ್ಲ, ಇನ್ನೂ ಗುರ್ತು ಹಿಡಿತಿಲ್ಲ ನನ್ನನ್ನು, ಅದೇ ಒಂದು ಬೇಜಾರಾಗ್ತದೆ. ಫಸ್ಟಿಗೆ ಹೇಳಿದರು ಈ ಥರ ಕ್ಯಾರೆಕ್ಟ್ರ್ ಇದೆ, ಬಟ್ ಯಾವ ಕ್ಯಾರೆಕ್ಟ್ರ್ ಅಂತ ಹೇಳಿರಲಿಲ್ಲ. ಒಳ್ಳೆ ಕ್ಯಾರೆಕ್ಟ್ರ್ ಇದೆ, ಡಿಫ್ರೆಂಟು, ನೀವೊಂದು ಮೇನ್ ಕ್ಯಾರೆಕ್ಟ್ರಲ್ಲೇ ಇರ್ತೀರಾ ಅಂತ ಗೊತ್ತಿರಲಿಲ್ಲ. ಕಡೆಗೆ ಒಂದಿನ ಕಾಲ್ ಬಂತು, ಪ್ರಕಾಶ್ ತುಮ್ಮಿನಾಡು ಕಾಲ್ ಮಾಡಿದರು, ಈ ಥರ ಕ್ಯಾರೆಕ್ಟ್ ಮಾಡ್ಬೋದಾ ಅಂತ. ಸರಿ ಅಂದೆ. ಮತ್ತು ಸ್ವಲ್ಪ ಟೈಮ್ ಹೋದಾಗ ಪುನಃ ಒಂದು ಕಾಲ್ ಬಂತು, ಮೇಡಮ್ ಡೆಂಟಲ್ ಡಾಕ್ಟರ್ ಅಲ್ಲಿಗೆ ಬರಬೇಕಲ್ಲ. ನನಗೆ ಒಂದೇ ಸರಿ ಅಲ್ಲ, ನಾನು ಡೆಂಟಲ್ ಡಾಕ್ಟ್ರ್, ನಾನು ಹಲ್ಲು ಸರಿ ಇದೆ ಅಂದೆ. ಇಲ್ಲ ಮೇಡಮ್ ನೀವು ಬನ್ನಿ ಅಂತ. ಕಡೆಗೆ ಅಲ್ಲಿ ಡೆಂಟಲ್ ಡಾಕ್ಟ್ರ್ ಹತ್ರ ಕರ್ಕೊಂಡೋಗಿ ನನಗೆ ಸಟ್ ರೆಡಿ ಮಾಡ್ತಾ ಇದ್ದಾರೆ. ಅದಕ್ಕೆ ಯಾಕೆ? ಇಲ್ಲ ಉಬ್ಬಲ್ಲಿ ಸಟ್ಟು. ಅಲ್ಲ ಏನು ಕ್ಯಾರೆಕ್ಟ್ರ್ ಅಂತ ಹೇಳಿ. ಇಲ್ಲ ಮೇಡಮ್ ಅಲ್ಲೇ ಹೋದಾಗ ಗೊತ್ತಾಗುತ್ತೆ ಅಂತ. ಸರಿ ಅಂತ ಹಲ್ಲು ಸೆಟ್ ರೆಡಿ ಆಯಿತು. ಮತ್ತು 15 ಡೇಸ್ ಆದಮೇಲೆ ಶೂಟ್ ಸ್ಟಾರ್ಟ್ ಆಯಿತು. ಹಲ್ಲು ಸೆಟ್ ಅವರೇ ತಗೊಂಡೋಗಿದ್ರು. ನಾನು ಕನ್ನಡಿಯಲ್ಲಿ ಮುಖ ನೋಡ್ಕೊಂಡು ಅಸಹ್ಯಾಗಿ ಕಾಣ್ತಿತ್ತು. ಅಯ್ಯೋ ದೇವ ಏನಪ್ಪ ಕ್ಯಾರೆಕ್ಟರ್ ಅಂತ ನಾನೇ ಥಿಂಕ್ ಮಾಡ್ತಿದ್ದೆ. ಕಡೆಗೆ ನನ್ನ ಹಸ್ಬೆಂಡ್ ಹತ್ರ ಬಂದು ಹೇಳಿದೆ, ಈ ಥರ ಹಲ್ಲು ಸೆಟ್ ಹಾಕಿದ್ರೆ ವಿಕಾರಾಗಿ ಕಾಣ್ತಿದ್ದೀನಿ, ನಾನು ಗುರ್ತಾ ಹಿಡಿತೀನಿ. ಅದಕ್ಕೆ ಅವರು ಒಂದೇ ಮಾತು ಹೇಳಿ, ನೆಗೆಟಿವ್ ಯೋಚನೆ ಮಾಡಬೇಡ, ಪಾಸಿಟಿವ್ ಮಾಡು. ಯಾವುದೇ ಒಂದು ಏನೇ ಬರಬೇಕಾದ್ರೂ ಅದರಲ್ಲಿ ಏನೋ ಒಂದು ಒಳ್ಳೇದಿರುತ್ತೆ. ದೇವರು ಯಾವುದು ಸುಮ್ಮನೆ ಕೊಡೋದೋ ಇಲ್ಲ. ನಿಮ್ಗೆ ಏನೋ ಕ್ಯಾರೆಕ್ಟ್ರ್ ಕೊಟ್ಟಿದ್ದಾರೆ ಅಂದರೆ ಅದರಲ್ಲಿ ಏನೋ ಇದೆ, ನೀನು ಅದನ್ನು ಒಪ್ಕೊಂಡಿದೆಯಲ್ಲ. ಹೌದು, ನಾನು ಆ್ಯಕ್ಟರ್ ಆದಮೇಲೆ ನಾನು ಖಂಡಿತ ಒಪ್ಕೋತೀನಿ, ಯಾವ ಕ್ಯಾರೆಕ್ಟ್ರ್ ಕೊಟ್ಟರು ಒಪ್ಕೋತೀನಿ. ಯಾಕಂದರೆ ಅದು ಆ್ಯಕ್ಟ್ರ್ ಕರ್ತವ್ಯ, ಅದಕ್ಕೆ ನ್ಯಾಯ ಒದಗಿಸೋದು ನನ್ನ ಕರ್ತವ್ಯ. ಹಾಗಾಗಿ ಓಕೆ ಅಂತ ಹೋದೆ. ಶೂಟಿಂಗಲ್ಲಿ ಫಸ್ಟ್ ಡೇ ತುಂಬ ಕಷ್ಟ ಆಯಿತು. ರೂಢಿ ಇಲ್ಲ, ಅದನ್ನು ಹಾಕಿ ರೂಢಿ ಇಲ್ಲ. ಸ್ವಲ್ಪ ಲೂಸ್ ಆಗ್ತಿತ್ತು ಜಾದೆಗೆ. ಅದಕ್ಕೆ ರಿಷಬ್ ಸರ್ ಹೇಳಿದರು, ಓಕೆ ಅಲ್ಲ ಓಕೆ ಅಂತ ಅದರಲ್ಲೇ ಡೈಲಾಗ್ ಡೆಲಿವರಿ ಮಾಡ್ತಿದ್ದೆ. ಕೊನೆಗೆ ಜಾರಲಿಕ್ಕೆ ಸ್ಟಾರ್ಟ್ ಆಯಿತು. ಮತ್ತು ಲಿಪ್ಸಿಗೆ ಈ ಬರ್ನ್ ಆದಾಗೆ, ಅಂದರೆ ಅದು ಪ್ರೆಸ್ ಆಗ್ತಿತ್ತು. ಹಾಗಾಗಿ ಅಲ್ಲಿ ಲಿಪ್ಸ್ ಎಲ್ಲ ಗಾಯ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಆದರೂ ನಾನು ಪಣ ತೊಟ್ಟು ಆ ರೋಲ್ ಮಾಡಿದ್ದೀನಿ, ಅದಕ್ಕೆ ನ್ಯಾಯ ಒದಗಿಸಿದ್ದೀನಿ ಅಂತ ಇವಾಗ ಆಗ್ತಿದೆ. ತುಂಬ ಖುಷಿ ಆಗ್ತಿದೆ. ಖಂಡಿತ ಒಂದು ಹೇಳಬೇಕಾದ್ರೆ ದೀಪಕ್ ರೈ ಎದುರುಗಡೆ ಇರೋದು ದೀಪಕ್ ರೈ, ಅವ್ರದ್ದೊಂದು ಕಾಂಬಿನೇಷನು, ಅವ್ರದ್ದೊಂದು ಸೈಲೆಂಟ್ ಕಾಮಿಡಿ. ಅಂದರೆ ಅವ್ರ ಮುಖ ನೋಡುವಾಗಲೇ ಏನೋ ಒಂಥರ ಖುಷಿ. ಯಾಕಂದರೆ ಆ ಆ್ಯಕ್ಟಿಂಗ್ ಬಂದುಬಿಡುತ್ತೆ. ಇನ್ನೊಂದಂದರೆ ರಿಷಬ್ ಸರ್ ಪ್ರಯತ್ನ. ಯಾಕಂದರೆ ಪ್ರತಿಯೊಂದು ಆ್ಯಕ್ಟಿಂಗ್ ನಮ್ಮೊಳಗೆ ಬರಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ರಿಷಬ್ ಸರ್ ತುಂಬ ನಮಗೆ ಹೇಳಿಕೊಟ್ಟಿದ್ದಾರೆ. ಸೀಕ್ರೆಟ್ ಅಂದರೆ ಸೊಪ್ಪು ತುಂಬ ಇದೆ, ಹುಡ್ಕ್ಲಿಕ್ಕೆ ಹೋಗಬೇಕಷ್ಟೆ. ಆದರೆ ಎಲ್ಲ ಸೊಪ್ಪು ಹಾಕ್ಬೇಡ ಮಾತ್ರ. ಯಾಕಂದರೆ ನಾನು ನನ್ನ ಗಂಡನಿಗೆ ಹೇಳಿದ್ದೆ, ಅವ್ರು ಬೈದು ಬಾಯಿ ಮುಚ್ಕೋ ಮಾರೈತಿ, ಪೊಲೀಸ್ ಅವ್ರ ಹತ್ರ ಪೆಟ್ಟು ತಿನ್ಕೊಂಡ್ಬಂದಿದ್ದೀನಿ, ಇನ್ನೂ ಹೋಗಲ್ಲ ಅಂತ ಹೇಳಿದ್ದಾರೆ. ರಂಗಭೂಮಿ ಪಯಣ ಅಂದರೆ 22 ವರ್ಷ ನಾನು ಈ ಫೀಲ್ಡಲ್ಲಿ ಇದ್ದೀನಿ. ಗುರ್ತಿಸ್ಕೊಳ್ಳಿಕ್ಕೆ ಈ ಕಾಂತಾರ ಮೂವಿ ಕಾರಣ ಆಯಿತು, ಅದು ಹೇಳ್ತೀನಿ. ಯಾಕಂದರೆ ಉಳಿದವರು ಕಂಡಂತೆ ಎಲ್ಲಿ ಮಾಡಿದ್ದೀನಿ, ರಿಕ್ಕಿ, ಬಿಲಿಂಡರ್, ಕಾಟಾಕ. ಬಟ್ ಕಾಂತಾರ ಮೂವಿ ನನಗೊಂದು ಭವಿಷ್ಯ ತಂದು ಕೊಟ್ಟಿದೆ, ನಿಜ ಹೇಳ್ತೀನಿ. ಅದಕ್ಕೆ ರಿಷಬ್ ಶೆಟ್ಟರಿಗೆ ಅಂದರೆ ಅವರಿಗೆ ಕೋಟಿ ಪ್ರಣಾಮ ಹೇಳಿದರೂ ಸಾಕಾಗಲಿಕ್ಕಿಲ್ಲ ಅಂತ ಎಣಿಸ್ತೀನಿ. ಇವಾಗಲೇ ಮೈಯೆಲ್ಲ ಇದಾಗ್ತಾಯಿದೆ. ಯಾಕಂದರೆ ಥಿಯೇಟ್ರಲ್ಲಿ ಫಿಲ್ಮ್ ನೋಡೋರಿಗೆ ಯಾವ ಥರ ಫೀಲ್ ಆಯಿತು ಅದಕ್ಕಿಂತ ಡಬ್ಬಲ್ ಫೀಲು ನಾವಲ್ಲಿ ನಿಂತಿದ್ದೀವಿ. ಯಾಕಂದರೆ ಆ ದೈವ ಗುಳಿಗ ಬರೋ ಸೀನಲ್ಲಿ ನಮಗೆ ಆ 4 ಗಂಟೆ ಬೆಳಗಿನ ಜಾವ ನಿದ್ರೆ ಕಣ್ಣು. ಆದರೆ ಎಲ್ಲೋ ಒಂದು ಕಡೆ ಆ ದೈವ ಎಬ್ಬಿಸ್ತಿತ್ತು, ಕೈ ಮುಗಿಸ್ತಿತ್ತು. ಆ ಭಕ್ತಿ ನಮ್ಮಲ್ಲಿ ತನ್ನಷ್ಟಕ್ಕೆ ಉದ್ಭವ ಆಗ್ತಿತ್ತು. ಖಂಡಿತ ಆ ದೈವದ ಒಂದು ಕಟಾಕ್ಷ ಅಂತ ಹೇಳಬೇಕು. ಇವತ್ತಿಗೂ ತುಳುನಾಡಲ್ಲಿ ಅದು ದೇವರ ಕಟಾಕ್ಷ ಇನ್ನೂ ನಡೀತಾ ಇದೆ. ಅದನ್ನು ಪ್ರಪಂಚಕ್ಕೆ ಎಲ್ಲ ಕಡೆ ತೋರ್ಪಡಿಕೆ ಅಂದರೆ ತೋರಿಸಿದವರು ರಿಷಬ್ ಶೆಟ್ಟರು. ಖಂಡಿತ ಅವರಿಗೊಂದು ಸಲ್ಯೂಟ್, ಖಂಡಿತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.